ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಶಿಕ್ಷಣ ಅನ್ನೋದು ಈಗ ತುಂಬಾ ದುಬಾರಿ ಆಗ್ಬಿಟ್ಟಿದೆ. ಮೊದಲೆಲ್ಲ ಮದುವೆಗೆ ಇಲ್ಲದೆ ಇದ್ರೆ ಮರೆ ಕಟ್ಟೋದಕ್ಕೆ ದುಡ್ಡನ್ನ ಕೂಡಿಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಮಕ್ಕಳಿಗೆ LKG UKG 1ನೇ ಕ್ಲಾಸಿಗೆ ಸೇರಿಸಬೇಕು ಅಂತಂದ್ರೆ ಇಡೀ ವರ್ಷ ದುಡಿದು ಅದನ್ನ ಬಚಾವ್ ಮಾಡಿ ಅದಕ್ಕೋಸ್ಕರ ದುಡ್ಡು ಕೂಡಿಟ್ಟು ದುಬಾರಿ ಶುಲ್ಕವನ್ನ ತೆತ್ತು ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾದಂತಹ ಪರಿಸ್ಥಿತಿ ಇದೆ. ದುಡ್ದಿರೋ ದುಡ್ಡಿನಲ್ಲಿ ಮುಕ್ಕಾಲು ಭಾಗ ಶಾಲೆಗಳ ಶುಲ್ಕಕ್ಕೆ ಖರ್ಚಾಗುತ್ತೆ. ಆದ್ರೆ ಇಲ್ಲೊಂದು ಶಾಲೆ ಇದೆ, ಗುಬ್ಲಾಳ ರಘುವನಹಳ್ಳಿಯಲ್ಲಿ ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಕೊರೋನಾ ಟೈಮಲ್ಲಿ ಈ ಶಾಲೆ ಮಾಡಿರುವಂತಹ ಅಥವಾ ಕೊಟ್ಟಿರುವಂತಹ ಸವಲತ್ತುಗಳ ವಿಚಾರದಲ್ಲಿ ಸುತ್ತಮುತ್ತಲಿನ ಜನ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತುಂಬಾ ರಿಯಾಯಿತಿ ಶುಲ್ಕ ಅಥವಾ ಶುಲ್ಕ ಇಲ್ಲದೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಶಾಲೆಯ ಉದ್ದೇಶ ಯಾವ ಪೋಷಕರು ಹತ್ತು ಕರೆದು ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬಾರ್ದು. ತುಂಬಾ ಸಂತೋಷದಿಂದ ಕಡಿಮೆ ಶುಲ್ಕದಲ್ಲಿ ತುಂಬಾ ಒಳ್ಳೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಶಿಕ್ಷಣೇತರ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸದಾ ಮುಂದೆ ಇರುವಂತಹ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಈ ಶಾಲೆಗೆ ಬಂದ್ರೆ ಬರೀ ವರ್ಲ್ಡ್ ರೆಕಾರ್ಡ್ ಮೇಲೆ ವರ್ಲ್ಡ್ ರೆಕಾರ್ಡ್ಗಳನ್ನೇ ನಾವು ನೋಡ್ಬೋದು. ಅಷ್ಟರ ಮಟ್ಟಿಗೆ ಈ ಶಾಲೆಯ ಗಿರಿಮೆ ತುಂಬಾ ದೊಡ್ಡದಿದೆ. ಹಾಗಾಗಿ ಇವತ್ತು ನಾನು ಈ ಶಾಲೆಗೆ ಬಂದಿದ್ದೀನಿ. ಈ ಶಾಲೆಯಲ್ಲಿ ಇರುವಂತಹ ವಿಶೇಷತೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ. ಹೀಗಾಗಿ ಈ ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಫೌಂಡರ್ ಮತ್ತು ಪ್ರಿನ್ಸಿಪಾಲ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮ್ಮೊಂದಿಗೆ ಇದ್ದಾರೆ ಡಿಂಪಲ್ ಆರ್ ಗೌಡ ಅವರು. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ. ಎಸ್ಪೆಷಲಿ ಕೊರೋನಾ ಟೈಮ್ ಆಗಿರ್ಬೋದು, ಅದರದೆನ್ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಜನ ಹೇಳುವ ರೀತಿಯಲ್ಲಿ ಯಾಕೆ ನಿಮ್ಮ ಶಾಲೆ ಇಷ್ಟೊಂದು ಫೇಮಸ್, ಅಥವಾ ಯಾಕೆ ನಿಮ್ಮ ಶಾಲೆಗೆ ಮಕ್ಕಳು ಬರಬೇಕು? ನಿಮ್ಮ ಶಾಲೆಯಲ್ಲಿ ಅಂತ ವಿಶೇಷತೆ ಏನಿದೆ? ಆ್ಯಸ್ ನೀವು ಆಲ್ರೆಡಿ ಹೇಳಿರೋ ಹಾಗೆ ಕೊರೋನಾ ಟೈಮ್ನಲ್ಲಿ ಆಗಿರ್ಬೋದು, ಬೇರೆ ಟೈಮ್ನಲ್ಲಿ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಅನ್ನೋದು ಏನಾಗೋಗಿದೆ ಅಂತಂದರೆ, ಸ್ಕೂಲ್ಸು ಅಂತ ಬಂದಾಗ ಎಲ್ಲರೂ ನರ್ಸರಿ LKG ಅಡ್ಮಿಷನ್ಸ್ಗೆ ಹೋದಾಗ CBSE ಕರಿಕ್ಯುಲಮ್ಗೆ ನಾನು ₹1,00,000 ಇಟ್ಕೊಂಡ್ರೆ ನಾನು ಒಳ್ಳೆ ಶಾಲೆ ಚೂಸ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಎಷ್ಟೋ ಪೋಷಕರಿಗೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗುಣಮಟ್ಟದ ಶಿಕ್ಷಣ ಇರುತ್ತೋ ಇಲ್ವೋ ಹೇಗೋ ಅನ್ನೋ ಅನುಮಾನ ಮೂಡುತ್ತೆ. ಇವಾಗ ಏನಾಗಿದೆ ಅಂತಂದರೆ ಒಳ್ಳೆ ಶಿಕ್ಷಣ, ಅದ್ರ ಜೊತೆಗೆ ಪೋಷಕರಿಗೆ ಅನುಕೂಲ ಆಗೋ ಒಳ್ಳೆ ಫೀಸ್ ಸ್ಟ್ರಕ್ಚರ್, ಆಮೇಲೆ ಏನು ಅಂತಂದರೆ ಎಲ್ಲ ಫೆಸಿಲಿಟೀಸ್ ಕೂಡ ಏನಂದ್ರೆ ಮಕ್ಕಳಿಗೆ ಒಂದೇ ಲೆಕ್ಕದಲ್ಲಿ ಸೀಮಿತ ಇಲ್ದಿರೆ ಕಂಪ್ಲೀಟ್ ಅವ್ರಿಗೆ ಪ್ರತಿಯೊಂದು ಎಕ್ಸ್ಪೋಜರ್, ಹೊರಗಡೆ ಎಕ್ಸ್ಪೋಜರ್ ಆಗಿರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಪ್ರತಿಯೊಂದೂ ದೊರೆಯೋಂತೆ ಮಾಡೋದಕ್ಕೆ ಇಲ್ಲಿ ಏನಾಗಿರ್ಬೋದು, ಒಂದು ಫೀಸ್ ಜಾಸ್ತಿ ಇದ್ದರೆ ಫೆಸಿಲಿಟಿ ಕಮ್ಮಿ ಇರುತ್ತೆ, ಫೆಸಿಲಿಟಿ ಕಮ್ಮಿ ನೋಡ್ಕೊಳಕ್ಕೆ ಹೋದರೆ ಫೀಸ್ ಜಾಸ್ತಿ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವೇನು ಆ್ಯಸ್ ಅ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿದ್ವಿ ಅಂದರೆ, ಯಾಕೆ ಒಳ್ಳೆ ನಾಮಿನಲ್ ಫೀಸ್ ಸ್ಟ್ರಕ್ಚರ್ನಲ್ಲಿ ಒಳ್ಳೆ ಎಜುಕೇಷನ್ ಕೊಡಬಾರ್ದು ಇಲ್ಲಿನ ಮಕ್ಕಳಿಗೆ ಅನ್ನೋದು. ಅದಕ್ಕೆ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ತುಂಬ ಸಂತೋಷದಿಂದ ಬಂದು ಶಾಲೆಗೆ ಅಡ್ಮಿಷನ್ಸ್ ಮಾಡ್ತಾರೆ. ಒಂದು ಶಾಲೆಯ ಬಗ್ಗೆ ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ವಿಶೇಷವಾದಂಥ ರಿಯಾಯಿತಿ ಸೌಲಭ್ಯಗಳ ಬಗ್ಗೆನೂ ನಾನು ಕೇಳಿದ್ದೀನಿ. ಅಂದರೆ ಮೇಡಮ್, ಇಲ್ಲಿ ಬರುವಂತಹ ಮಕ್ಕಳಿಗೆ ಮೇಡಮ್ ರಿಯಾಯಿತಿಯಲ್ಲಿ ಏನಾದರೂ ಶುಲ್ಕ ಇದೆಯಾ, ಅಥವಾ ಆ ಥರದ್ದು ಏನಾದರೂ? ಇವಾಗ ಸಹೋದರ ಸಹೋದರಿಯರು ಅಥವಾ ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ, ಈ ಥರದ ಏನಾದರೂ ರಿಯಾಯಿತಿಗಳಿದೆಯಾ? ಡೆಫಿನೆಟ್ಲಿ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಬಂದಾಗ ಅಡ್ಮಿಷನ್ ಫೀಸಲ್ಲಾಗಿರ್ಬೋದು, ಇವಾಗ ಆ್ಯನ್ಯುಯಲ್ ಫೀಸ್ ಸ್ಟ್ರಕ್ಚರ್ನಲ್ಲಾಗಿರ್ಬೋದು, ಮಕ್ಕಳು ಬಂದಾಗ ಇಬ್ಬರು ಮಕ್ಕಳಿರ್ಬೋದು, 3 ಮಕ್ಕಳಿರ್ಬೋದು, ಪ್ರತಿಯೊಂದು ರೀತಿನಲ್ಲೂ ಪೇರೆಂಟ್ಸ್ ಬಂದು ಇಲ್ಲಿ ಏನು ಅಂತಂದರೆ ಅವರು ಯಾವ ಉದ್ಯೋಗದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡಾಗಿರ್ಬೋದು, ಇಲ್ಲ ನನಗೆ ಡೆಫಿನೆಟ್ಲಿ ಅವ್ರು ಏನಂತಂದರೆ ಹೇಳ್ತಾರೆ, ನಾವು ಇಲ್ಲ ನಮ್ಮ ಮಧ್ಯಮ ವರ್ಗದಲ್ಲಿದ್ದೀವಿ, ಬಟ್ ನಮ್ಮ ಮಕ್ಕಳಿಗೆ CBSE ಕರಿಕ್ಯುಲಮ್ ಬೇಕು, ಒಳ್ಳೆ ಎಜುಕೇಷನ್ ಬೇಕು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬೇಕು ಅಂತ ಆ ಥರ ಡೆಫಿನೆಟ್ಲಿ ಬಂದಾಗ ಇಬ್ಬರು ಮಕ್ಕಳಾಗಿರ್ಬೋದು, ಇಲ್ಲ ಕೇವಲ ಒಂದು ಮಗು ಇರೋ ಪೇರೆಂಟ್ ಕೇಳಿದ್ರು ಡೆಫಿನೆಟ್ಲಿ ಸ್ಕೂಲ್ ಕಡೆಯಿಂದ ಫೀಸ್ನಲ್ಲಿ ರಿಯಾಯಿತಿ
ಆಸಕ್ತಿ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಎಕ್ಸ್ಟ್ರಾ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ಸ್ ಆಗಿರ್ಬೋದು, ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಲಂಚ್ ಬ್ಯಾಗ್ ಆಗಿರ್ಬೋದು, ಅವ್ರಿಗೆ ಕರಿಕ್ಯುಲರ್ ಫೆಸಿಲಿಟೀಸ್ನಲ್ಲಿ ಕರಾಟೆ, ಯೋಗ, ಸ್ವಿಮ್ಮಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಫೀಸ್ ಸ್ಟ್ರಕ್ಚರ್ನಲ್ಲಿ ಇನ್ವಾಲ್ವ್ಡ್ ಆಗಿರೋದ್ರಿಂದ ಪೇರೆಂಟ್ಸ್ ಎಕ್ಸ್ಟ್ರಾ ಫೀಸ್ ಅದಕ್ಕೆಲ್ಲ ಭರಿಸೋ ಅವಶ್ಯಕತೆ ಇರಲ್ಲ. ಸೊ ಏನಂತಂದರೆ ಅವ್ರಿಗೆ ಯಾವುದೇ ರೀತಿಯಾದ ಸಾಲ ಮಾಡೋದಾಗಲಿ, ಯಾಕಂದರೆ ಒಂದು ಮನೆ ಅಂತ ಬಂದಾಗ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಆಚರಣೆಗಳಿರುತ್ತೆ, ಫೆಸ್ಟಿವಲ್ಸ್ ಇರುತ್ತೆ, ಅದರದ್ದೆಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕಾಗತ್ತೆ. ಇವಾಗ ಹೇಗಾಗೋಗಿದೆ ಅಂದರೆ ಮನೆಗಳಲ್ಲಿ ಎಷ್ಟು ದುಡಿತೀವೋ ಆ ದುಡಿಮೆಯಲ್ಲಿ ಮುಕ್ಕಾಲು ಭಾಗ ಎಜುಕೇಷನ್ಗೆ ಅಂತ ಎತ್ತಿಟ್ಟು ಕಾಲು ಭಾಗ ಅವ್ರ ಖರ್ಚು ವೆಚ್ಚ ನೋಡ್ಕೊಳ್ತಾರೆ. ಬಟ್ ಇಲ್ಲಿ ಆ ಥರ ಸಂದರ್ಭ ಬರಲ್ಲ, ಖಂಡಿತ ಬರಲ್ಲ. ಪೇರೆಂಟ್ಸ್ಗೆ ಏನಂತಂದರೆ ಕಡಿಮೆ ಫೀಸ್ ಸ್ಟ್ರಕ್ಚರ್ ಇರೋದ್ರಿಂದ ಅವ್ರಿಗೆ ಎಲ್ಲ ರೀತಿಯಾದ ಫೆಸಿಲಿಟೀಸು ಸಿಗುತ್ತೆ, ಅನುಕೂಲ ಸಿಗುತ್ತೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಎಜುಕೇಷನ್ನು ಕ್ವಾಲಿಟಿ ಏನೂ ಕಮ್ಮಿ ಆಗದಿರಂಗೆ ಪ್ರತಿಯೊಂದು ಮಗುಗೂ ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಒಳ್ಳೆ ಕರಿಕ್ಯುಲರ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಡಿಂಪಲ್ ಮೇಡಮ್, ಈ ಶಾಲೆ ಯಾವಾಗ ಪ್ರಾರಂಭ ಆಗಿದೆ? ಎಷ್ಟು ವರ್ಷ ದಿಂದ ನಡೀತಾ ಇದೆ ಈ ಶಾಲೆ? ಈ ಶಾಲೆ ಪ್ರಾರಂಭ ಆಗಿ 12 ವರ್ಷಗಳಾಗಿದೆ. ಆಲ್ರೆಡಿ ನಮ್ಮಲ್ಲಿ 8 ಬ್ಯಾಚ್ SSLC ಮಕ್ಕಳು ಕೂಡ ಉತ್ತೀರ್ಣರಾಗಿ ಹೋಗಿದ್ದಾರೆ. ಈಗ CBSE ಕರಿಕ್ಯುಲಮ್ ಕೂಡ ನಡೆಸ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ. ಏನಂತಂದರೆ ಪೇರೆಂಟ್ಸ್ ರಿಸಲ್ಟ್ ಆಗಿರ್ಬೋದು, ಸ್ಕೂಲಲ್ಲಿರೋ ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಪೋಷಕರು ಮತ್ತು ಟೀಚರ್ಸ್ ನಡುವಿನ ಹೊಂದಾಣಿಕೆ ಆಗಿರ್ಬೋದು, ಆ ಮಕ್ಕಳಿಗೆ ಸ್ಕೂಲ್ ಅನ್ನೋ ಪ್ರೀತಿ ಆಗಿರ್ಬೋದು. ಈಗಿನ ಜನ್ರೇಷನ್ಸ್ನಲ್ಲಿ ಹೆಂಗೋಗಿದೆ ಅಂತಂದರೆ ಸ್ಕೂಲ್ ಇಸ್ ಅ ಬರ್ಡನ್. ಎಸ್, ಅದೇನಂತಂದರೆ ಪೇರೆಂಟ್ಸ್ಗೂ ಬರ್ಡನ್ ಅಂತ ತಗೊಳ್ತಾರೆ, ಹೊರೆ ಹೇರ್ತಾರೆ ನಮ್ಮ ಮೇಲೆ ಅಂತ. ಆಮೇಲೆ ಏನು ಅಂತಂದರೆ ಟೀಚರ್ಸ್ ಜೊತೆ ಒಡನಾಟ ಚೆನ್ನಾಗಿರಲ್ಲ, ಇಲ್ಲ ಮಕ್ಕಳಿಗೆ ಪ್ರೆಷರೈಸೇಷನ್ಸ್ ಇದೆ, ಸ್ಕೂಲ್ ಕಡೆಯಿಂದ ಹೊಡಿತಾರೆ, ಬಡಿತಾರೆ, ಇದೆಲ್ಲನೂ ಕೇಳ್ಪಡ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ಈ 3 ಜನದ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಈ ಕನೆಕ್ಟಿವಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಕನೆಕ್ಟಿವಿಟಿಯಿಂದ 12 ವರ್ಷದಿಂದ ಸತತವಾಗಿ ಶಾಲೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ರಿಸಲ್ಟ್ಸ್ ಹೇಗಿದೆ ಮೇಡಮ್? ಈಗ ಎಲ್ಲ ರಿಸಲ್ಟ್ಸ್ ಅಂತಂದರೆ SSLCನೇ ರಿಸಲ್ಟ್ ಮಾನದಂಡ. ಭಾಳ ಜನ ನೋಡಿ ನಮ್ಮ ರಿಸಲ್ಟ್ ಹೀಗಿದೆ ಹಾಗಿದೆ ಅಂತ ಹೇಳಿ ಅಡ್ಮಿಷನ್ಸನ್ನ ಕರೀತಾರೆ. ಸೊ ತಮ್ಮ ಶಾಲೆಯ ರಿಸಲ್ಟ್ ಹೇಗಿದೆ? ರಿಸಲ್ಟ್ಸು ಪ್ರತಿ ವರ್ಷ ನಾವು ಈಗಾಗಲೇ 8 ಅಕಾಡೆಮಿಕ್ ಇಯರ್ ಮುಗ್ದಿರೋದ್ರಿಂದ ಪ್ರತಿ ವರ್ಷ ಶಾಲೆನಾಗೆ 100% ರಿಸಲ್ಟ್ಸ್ ಇದೆ. ಆ್ಯಂಡ್ ಇವಾಗ ಏನು ಅಂತಂದರೆ ಟಾಪರ್ ಮಕ್ಳಿಗೂ ಅದೇ ಬೆನಿಫಿಟ್ ಸಿಗುತ್ತೆ. ಇವಾಗ ಬಿಲೋ ಆ್ಯಾವ್ರೇಜ್ ಮಕ್ಕಳಿರ್ತಾರೆ, ಅಗೇನ್ ಆ್ಯಾವ್ರೇಜ್ ಮಕ್ಕಳಿರ್ತಾರೆ. ಏನಂತಂದರೆ ಒಂದು ಹೈಸ್ಕೂಲು ಅಂತ ಬಂದಾಗ ಅವರು 8th and 9th ಸ್ಟ್ಯಾಂಡರ್ಡ್ಗೆ ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಆ ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ 6 ಸಬ್ಜೆಕ್ಟ್ಸ್ನಲ್ಲೂ ಅಷ್ಟೇ. ಇವಾಗ CBSE ಕರಿಕ್ಯುಲಮ್ ಆಗಿರೋದ್ರಿಂದ 5 ಸಬ್ಜೆಕ್ಟ್ಸ್ಗೂ ಸ್ಕಿಲ್ ಬೇಸ್ ಸಬ್ಜೆಕ್ಟು. ಇದೇನಂತಂದರೆ ಒಂದೊಂದು ಟೀಚರ್ನ ವಿಲ್ ಕಾಲ್ ಹರ್ ಆ್ಯಸ್ ಮದರ್ ಟೀಚರ್ ಅಂತ ಕರಿತೀವಿ. ಸೊ ಏನಂತಂದರೆ ಆ ಒಂದು ಟೀಚರ್ಗೆ ನಾವು ಒಂದು ಮಕ್ಕಳು ಎಷ್ಟು ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಒಂದು ಮಗುಗೆ 6 ಮಕ್ಕಳನ್ನಂಗೆ, ಒಂದು ಟೀಚರ್ಗೆ 6 ಮಕ್ಕಳನ್ನಂಗೆ ಸೆಗ್ರಿಗೇಟ್ ಮಾಡಿ ನಾವೇನಂದ್ರೆ ಮದರ್ ಟೀಚರ್ ಅಂತ ಅಲಾಟ್ ಮಾಡಿ ಮಕ್ಕಳನ್ನ ದತ್ತು ಕೊಡ್ತೀವಿ. ಹೇಗಾಗುತ್ತೆ ಅಂದರೆ ಆ ಮಕ್ಕಳದು ಪ್ರತಿಯೊಂದು ಪೇರೆಂಟ್ ಕಮ್ಯುನಿಕೇಷನ್ ಆಗಿರ್ಬೋದು, ಎಕ್ಸಾಮ್ ಟೈಮ್ನಲ್ಲಾಗಿರ್ಬೋದು, 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿರೋದಾಗಿರ್ಬೋದು, ಪ್ರತಿಯೊಂದು ಕಮ್ಯುನಿಕೇಷನ್ನು ಪೇರೆಂಟಿಗೆ ರೀಚ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಂತಂದರೆ 5:30ಗೆ ಪೇರೆಂಟ್ಸ್ ಗ್ರೂಪ್ ಅಂತ ಒಂದು ಮಾಡಿರ್ತೀವಿ. 5:30ಗೆ ನಮ್ಮ ಸ್ಕೂಲ್ ಟೀಚರಿಂದ ಮೆಸೇಜ್ ಹೋಗುತ್ತೆ, ಗುಡ್ ಮಾರ್ನಿಂಗ್ ಮೆಸೇಜ್ ಹೋಗುತ್ತೆ, ಮಗು ಎದ್ದಿದ್ಯಾ ಎದ್ದಿಲ್ವಾ, ಆಮೇಲೆ ಹೇಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಒಂದು ಫೋಟೋ ಶೇರ್ ಮಾಡಕ್ಕೆ ಹೇಳ್ತೀವಿ ಪೇರೆಂಟ್ಸ್ ಕಡೆಯಿಂದ. ಏನಂತಂದಾಗ ನಾಟ್ ಓನ್ಲಿ ಸ್ಕೂಲ್ ಅವರ್ಸ್ ಬಿಟ್ಟು ಅವ್ರ ಮನೆಗೆ ಹೋದ್ರೂ ಕೂಡ ನೀವು ಯಾವ ಟೀಚರ್ಸ್ ಯಾರ ಮಕ್ಕಳನ್ನ ದತ್ತು ಕೊಟ್ಟಿರ್ತೀರೋ ಅವರು ಆಕ್ಚುಯಲ್ ಆಗಿ ತಾಯಿಗಿಂತ ಹೆಚ್ಚು ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಅಂದ್ರೆ 6 ಮಕ್ಕಳ ಇಡೀ ಶಿಕ್ಷಣ ಮತ್ತು ಪಾಸ್ಟ್ ಔಟ್ ಆಗೋವರೆಗೂ ಕಂಪ್ಲೀಟ್ ಜವಾಬ್ದಾರಿ ಅವ್ರದ್ದು. ಓ ಸೂಪರ್. ಇದ್ರಲ್ಲಿ ಏನು ಅಂತಂದ್ರೆ ಪ್ರತಿಯೊಂದು ಅವ್ರಿಗೆ ಪೇರೆಂಟ್ಸ್ಗೆ ಕೇಳೋದಾಗಿರ್ಬೋದು, ಅವ್ರ ಕಡೆಯಿಂದ ಏನು ಮನೆಯಲ್ಲಿ
ಮಗು ಓದ್ತಿದ್ಯಾ ಓದ್ತಿಲ್ವಾ, ಯಾವುದೇ ಸಬ್ಜೆಕ್ಟ್ಸ್ನಲ್ಲಿ ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾರಾ. ಸೊ ಇದು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾರೆ ಟೀಚರ್ಸು. ಆಮೇಲೆ ಕಮ್ಯುನಿಕೇಟ್ ಮಾಡ್ತಾರೆ, ಪೇರೆಂಟ್ಸ್ನ ಬರಕ್ಕೆ ಹೇಳ್ತಾರೆ. ಆಮೇಲೆ ಇವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೇಗೆ ಹೋಗುತ್ತೆ ಅಂದರೆ ಒಂದು ಸರ್ಕ್ಯುಲರ್ ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ ಅವ್ರ ಆ್ಯಪ್ನಲ್ಲಿ. ಸೊ ಇಂಥ ದಿನ ಇಂಥ ಟೈಮೇ ಬರಬೇಕು ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಏನಂತಾರೆ, ನಿಮಗೆ 3 ರಿಂದ 5 ನಿಮಿಷ ಟೈಮು ಅಂತ ಹೇಳ್ತಾರೆ ಸ್ಕೂಲ್ಸ್ನಲ್ಲಿ. ನಮ್ಮ ಸ್ಕೂಲ್ನಲ್ಲಿ ಆ ಥರ ಟೈಮ್ ಲಿಮಿಟೇಷನ್ಸ್ ಕೊಡಲ್ಲ ಅವ್ರು. ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡೋದು, ಇದನ್ನು ನಿಭಾಯಿಸೋದು, ಇಟ್ಸ್ ನಾಟ್ ಅ ಈಸಿ ಜಾಬ್, ಇಟ್ಸ್ ಅ ಬಿಗ್ ಟಾಸ್ಕ್. ಅಂಥದ್ರಲ್ಲಿ ತಾವು ಯಾಕೆ ಈ ಚಿಕ್ಕ ವಯಸ್ಸಲ್ಲಿ ಈ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ? ಇದು ಏನಾಗುತ್ತೆ ಸ್ಫೂರ್ತಿ ಯಾರಾದರೂ ಇದ್ದಾರಾ? ಎಸ್, ಏನು ಅಂತಂದರೆ ಡೆಫಿನೆಟ್ಲಿ ನಮ್ಮ ತಂದೆಯವರೇ ಇದಕ್ಕೆ ಸ್ಫೂರ್ತಿ. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು. ಏನಂತಂದರೆ ಸ್ಟಾರ್ಟಿಂಗಿಂದನೂ ಪ್ರತಿಯೊಂದು ನಾವು ಸ್ಕೂಲ್ ಹಂತದಲ್ಲೇ ಇದ್ದಾಗ ನಮಗೆ ಒಂದು ವಿಷನರಿ ಲೈನ್ ಹಾಕ್ಕೊಟ್ಬಿಟ್ರು ನಮ್ಮ ತಂದೆ. ಇಲ್ಲ, ನನ್ನ ದೊಡ್ಡ ಮಗಳು ಇದೇ ಮಾಡಬೇಕು, ನನ್ನ 2ನೇ ಮಗಳು ಇದೇ ಮಾಡಬೇಕು, ನನ್ನ 3ನೇ ಮಕ್ಕಳು ಇದೇ ಮಾಡಬೇಕು ಅಂತ. ಸೊ ಆ ವಿಷನರಿ ಲೈನ್ ಹಾಕ್ಕೊಟ್ಟು ಅವ್ರು ಒಂದೇ ಹೇಳಿದ್ದು ಏನಂದರೆ, ಆರ್ಥಿಕ ಸ್ಥಿತಿ ಅಂತ ಬಂದಾಗ ಫೈನಾನ್ಷಿಯಲಿ Independent ಆಗ್ಬೇಕು. ಎಸ್, ಆ್ಯಂಡ್ ಫೈನಾನ್ಷಿಯಲಿ ಸೌಂಡ್ ಇನ್ ಫ್ಯಾಮಿಲಿಯಿಂದ ಬಂದಿರೋದು. ಬಟ್ ಒಂದು ಮೇಜರ್ ಪಾರ್ಟ್ ಅವ್ರು ಏನು ಹೇಳ್ಕೊಟ್ಟಿದ್ದು ಅಂದರೆ, ದುಡ್ಡಿದೆ, ನಾನು ಯಾಕೆ ಮಾಡಲಿ, ನಾನು ಯಾಕೆ ನನ್ನ ಮನೆಯಲ್ಲಿ ಇರ್ಬೋದು ಅನ್ನೋ ಸ್ಥಿತಿ ಯಾವ ಹೆಣ್ಮಕ್ಳು ಅಷ್ಟೇ ಆ ನಿರ್ಧಾರ ತಗೊಳ್ಬಾರ್ದು. ಪ್ರತಿಯೊಬ್ಬರು ಏನಾಗುತ್ತೆ ಅಂದರೆ, ಒಂದು ಸಾಧನೆ ಅನ್ನೋದು ಮಾಡಲೇಬೇಕು. ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವೇ ಒಂದು ಸ್ಟ್ರೀಮ್ ಆಫ್ ಲೈನ್, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಆ ಲೈನಲ್ಲಿ ನೀವು ಮುಂದುವರಿಬೇಕು. ನೀವು 100 ಜನಕ್ಕೆ 1000 ಜನಕ್ಕೆ ಸಂಬಳ ಕೊಡೋ ಸ್ಥಾನದಲ್ಲಿರಬೇಕು. ಅದು ಹೊರತುಪಡಿಸಿ ಸೋಷಿಯಲ್ ಸರ್ವಿಸ್ಸು, ನಿಮ್ಮ ದುಡಿಮೆ ಏನಿದೆ ಆ ದುಡಿಮೆನಲ್ಲಿ ಒಂದು ಭಾಗ ಅನ್ನೋದನ್ನ ನೀವು ಸೋಷಿಯಲ್ ಸರ್ವಿಸ್ಗೆ ಡೆಡಿಕೇಟ್ ಮಾಡಿರಬೇಕು. ಸೊ ಇಂಥ ರೀತಿ ತಂದೆಯವರು ಆ ಒಂದು ವಿಷನ್ ಅನ್ನ ಚಿಕ್ಕ ವಯಸ್ಸಿನಿಂದಲೇ ತೋರಿಸಿದ್ದಾರೆ. ಅವ್ರ ಹೆಸರು ಮೇಡಮ್? ಅವ್ರ ಹೆಸರು ರಾಜಣ್ಣ ಅಂತ. ಆಲ್ರೈಟ್. ಈ ಒಂದು ವಿಷನ್ ಅನ್ನ ಹಿಂದೆ ನೀವು ಇಷ್ಟು ದೂರ ಬಂದಿದ್ದೀರಿ, ನಿಮಗೆ ಸಪೋರ್ಟ್ ನಿಮ್ಮ ಫ್ಯಾಮಿಲಿ, ಐ ಮೀನ್ ಯು ಆರ್ ಆಲ್ಸೋ ಮ್ಯಾರಿಡ್, ನಿಮ್ಮ ಬ್ಯಾಕ್ ಬೋನ್ ಅಥವಾ ನಿಮಗೆ ಸಪೋರ್ಟ್ ನಿಮ್ಮ ಹಸ್ಬೆಂಡ? ಡೆಫಿನೆಟ್ಲಿ ಎಸ್. ಬಿಕಾಸ್ ಏನಂತಂದರೆ, ಒಂದು ಇಂಥ ಸ್ಟ್ರೀಮ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಇದು ಒಂದು ನೋಬಲ್ ಪ್ರೊಫೆಷನ್ನು. ಇದಕ್ಕೆ ಯಾವುದೇ ರೀತಿಯಾದ ಟೈಮ್ ಲಿಮಿಟ್ಸ್ ಇರಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಕಂಪ್ಲೀಟ್ ಡೆಡಿಕೇಶನ್ ಬೇಕಾಗತ್ತೆ. ಎಷ್ಟೋ ಮಕ್ಕಳದ್ದು ಜವಾಬ್ದಾರಿ ನಮ್ಮ ಕೈನಲ್ಲಿರುತ್ತೆ, ಆ್ಯಂಡ್ ಎಷ್ಟೋ ಪೇರೆಂಟ್ಸ್ ಕನಸು ನಮ್ಮ ಕೈನಲ್ಲಿರುತ್ತೆ. ಅದನ್ನು ನಾವು ತುಂಬ ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಾಗತ್ತೆ. ಆ್ಯಂಡ್ ವಿತೌಟ್ ದ ಸಪೋರ್ಟ್ ಆಫ್ ದ ಫ್ಯಾಮಿಲಿ ಇದು ಯಾವುದು ಸಾಧ್ಯ ಆಗಲ್ಲ. ಸೊ ಅದರಲ್ಲಿ ಬಂದಾಗ ನನ್ನ ಹಸ್ಬೆಂಡು ಮಹೇಶ್ ಅಂತ, ಅವರು ಈಸ್ ಅ ವಿಷನರಿ ಮ್ಯಾನ್. ಅವ್ರಿಗೆ ಏನು ಅಂತಂದರೆ, ಅಂದ್ಕೊಂಡಿದ್ದು ಸಾಧನೆ ಮಾಡೇ ಇಲ್ಲ ಅನ್ನೋ ಎಕ್ಸಾಂಪಲೇ ಇಲ್ಲ ಇದುವರೆಗೂ. ಆ್ಯಂಡ್ ಅವ್ರು ಏನಾದರೂ ಯಾವುದಾದ್ರೂ ಮಾತು ಹೇಳಿದ್ರು ಅಂತಂದರೆ, ನಾವು ಸೆಲ್ಫ್ ಪ್ರಿಪೇರ್ಡ್ ಆಗಿರ್ತೀವಿ, ಇದು ಆಗೇ ಆಗುತ್ತೆ ಅಂತ. ಸೊ ಅದು ಆಗೋವರೆಗೂ ಅವರು ಬಿಡಲ್ಲ. ಸೊ ಡೆಫಿನೆಟ್ಲಿ ಆ ವಿಷನ್ ಇದೆ. ಆ್ಯಂಡ್ ಸಮಾಜ ಸೇವೆ ಮಾಡೋ ಒಳ್ಳೆತನ ಇದೆ. ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಅವ್ರ ಮಾತಲ್ಲಿ ನಾನು ಆ ಕಾಳಜಿ. ನೀವು ಎಷ್ಟೋ ಕಡೆ ನೋಡಿರ್ತೀರಾ, ಅವರು ಪ್ರೊಪ್ರೈಟರ್ ಅಂತ ಹಾಕೊಳ್ಬೋದು, ಇಲ್ಲ ಅವರು ದೊಡ್ಡ ಸ್ಥಾನದಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಮನೆಯವರು ಅಂತಂದ್ರೆ, ನೀವು ಮನೆಗಿರಿ, ಮನೆಗೆ ಸೀಮಿತವಾಗಿರಿ, ನಾವೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೀವಿ ಅಂತಾರೆ. ಇವ್ರು ಆ ಥರ ಮಾಡಲ್ಲ. ಏನಂತಂದರೆ, ಇವಾಗ ನಾನೇ ಆಗಿರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಹೆಣ್ಮಗು ಆಗಿರ್ಬೋದು, ಯಾವಾಗಲೂ ಅದೇ ಹೇಳ್ತಾರೆ, ಹೆಣ್ಮಕ್ಳು ಯಾವಾಗಲೂ ಉನ್ನತ ಸ್ಥಾನದಲ್ಲಿರಬೇಕು ಅಂತ. ಇಲ್ಲಿ ಏನಂತಂದರೆ, ಈಕ್ವಾಲಿಟಿ ಅನ್ನೋ ಡಿಬೇಟೇ ನಿಂತೋಗಿದೆ ಇವಾಗ. ಗಂಡು ಮಕ್ಳು ಹೆಚ್ಚು ಹೆಣ್ಮಕ್ಳು ಕಮ್ಮಿ, ಆ ಡಿಬೇಟೇ ಇಲ್ಲ ಈ ಕಾಲದಲ್ಲಿ. ಹೆಣ್ಮಕ್ಳಿಗಂತೂ ಇಲ್ಲವೇ ಇಲ್ಲ. ಯಾಕಂದರೆ ಯಾವ ಫೀಲ್ಡಲ್ಲಿ ಹೆಣ್ಮಕ್ಳಿಲ್ಲ ಅನ್ನೋ ಕ್ವೆಶನ್ಸ್ ಬಂದ್ಬಿಡುತ್ತೆ. ಅಂಥ ವಿಚಾರಕ್ಕೆ ಬಂದಾಗ ಅವ್ರದ್ದು 100% ಸಪೋರ್ಟಿಂದನೇ ಇದೆಲ್ಲ. ಮೇಡಮ್, ತಮ್ಮದೊಂದು ಡಿಂಪಲ್ ಫೌಂಡೇಶನ್ ಅಂತ ಇದೆ. ಸೊ ಆ ಫೌಂಡೇಶನ್ ಬಗ್ಗೆ ಏನು ಹೇಳ್ತೀರಿ? ಸುಮಾರು 7 ವರ್ಷದಿಂದ ಈ ಫೌಂಡೇಶನ್ ನಡೆಸ್ತಿದ್ದೀವಿ. ಸೊ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನಮ್ಮ ತಂದೆ ನೆನಪಿಗಾಗಿ. ಸೊ ಇಲ್ಲಿ ಏನಂತಂದ್ರೆ, ನಾನು ಆವಾಗಲೇ ಹೇಳಿದೆ, ಸ್ಕೂಲ್ ಆಗಿರ್ಬೋದು, ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ನೀವು ಮಾಡೋ ದುಡಿಮೆನಲ್ಲಿ
ನೀವು ಸೋಷಿಯಲ್ ಸರ್ವಿಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ನಮ್ಮ ತಂದೆಯವರು. ಆ ಗೈಡ್ ಲೈನ್ಸಿಂದನೇ ಆ್ಯಂಡ್ ಆ್ಯಸ್ ವೆಲ್ ಆಸ್ ನನ್ನ ಹಸ್ಬೆಂಡ್ ಕೋಆಪ್ರೇಷನಿಂದ ಇಲ್ಲಿ ಏನಂತಂದರೆ ಡಿಂಪಲ್ ಫೌಂಡೇಶನಿಂದ ಪ್ರತಿ ವರ್ಷ 1000ದಿಂದ 2000 ಬಡ ಕುಟುಂಬಗಳಿಗೆ ರ್ಯಾಷನ್ ಕಿಟ್ ವಿತರಣೆ ಮಾಡ್ತೀವಿ. ಅದು ಹೊರತುಪಡಿಸಿ ಹಿರಿಯ ನಾಗರಿಕರಿಗೆ ಊರ್ಗೋಲು ಮತ್ತು ಕಂಬಳಿ ಕೊಡ್ತೀವಿ. ಅದು ಬಿಟ್ಟು ನೆಕ್ಸ್ಟ್ ಸೀಮಂತ ಬಾಗಿನ ಕೊಡ್ತೀವಿ. ಅಪ್ರಾಕ್ಸಿಮೇಟ್ಲಿ 150ರಿಂದ 200 ಪ್ರೆಗ್ನೆಂಟ್ ಲೇಡೀಸ್ಗೆ ಸೀಮಂತ ಬಾಗಿನ ಕೊಡ್ತೀವಿ. ವೀಕ್ಷಕರೇ, ನಾವು ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಇದ್ದೀವಿ. ಈ ಒಂದು ಶಾಲೆಯ ಫೌಂಡರ್ ಮತ್ತು ಅದರ ಪ್ರಿನ್ಸಿಪಲ್ ಡಿಂಪಲ್ ಅವರನ್ನ ಮಾತಾಡಿಸ್ತಾ ಇದ್ವಿ. ನನ್ನ ಈ ಒಂದು ಸಕ್ಸಸ್ ಹಿಂದೆ ಅಥವಾ ನನ್ನ ಈ ಕಾರ್ಯದ ಹಿಂದೆ ನನ್ನ ಬೆನ್ನೆಲುಬು ನನ್ನ ಪತಿ ಅಂತ ಹೇಳ್ತಾ ಇದ್ರು. ಅವರ ಪತಿ ನಮ್ಮೊಂದಿಗಿದ್ದಾರೆ. ಅವರು ಈ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಮತ್ತು ಚೇರ್ಮನ್ ಮಹೇಶ್ ಕೃಷ್ಣ ಅವರಿದ್ದಾರೆ. ಮೇಡಮ್, ನೀವೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ. ಸರ್ ಹೆಸರು ಮಹೇಶ್ ಕೃಷ್ಣ, ನನ್ನ ಹಸ್ಬೆಂಡು. ಇವರೇ ಮೇನ್ ಪಿಲ್ಲರ್ ಆಫ್ ದ ಸ್ಕೂಲ್. ನಾ ಹೇಳಬೇಕಂದ್ರೆ ಎಲ್ಲ ಒಂದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ. ಬಟ್ ನಾನು ಇದನ್ನ ನಮ್ಮ ಟರ್ಮ್ಸ್ನಲ್ಲಿ ನಾವು ಬಿಹೈಂಡ್ ಹಾಕಲ್ಲ. ಸಕ್ಸಸ್ಫುಲ್ ಅಂತ ಬಂದಾಗ ಮೆನ್ ಇದ್ದಾರೆ ಮೇಡಮ್. ಎಸ್, ಒಳಗಡೆ ಇರೋ ಮೆನ್. ಬಟ್ ಏನಂತಂದ್ರೆ ಇಲ್ಲಿ ಹೇಗೆ ಹೇಳಬೇಕು ಅಂತಂದ್ರೆ ನೆಕ್ಸ್ಟ್ ಟು ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಅಂತ ಹೇಳ್ತೀವಿ. ದಟ್ ಮ್ಯಾನ್ ಇಸ್ ಮಿಸ್ಟರ್ ಮಹೇಶ್ ಕೃಷ್ಣ. ಆಲ್ ರೈಟ್. ಎಸ್, ಮಹೇಶ್ ಕೃಷ್ಣ ಅವರೇ, ಇವಾಗ ಅಕಾಡೆಮಿಕ್ ಎಲ್ಲ ಮೇಡಮ್ ನೋಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ತಾವು ನೋಡ್ಕೊಳ್ತಿದ್ದೀರಿ. ಸೊ ಈ ಶಿಕ್ಷಣ ಸಂಸ್ಥೆ ಎಲ್ಲಿಂದ ಆರಂಭ ಆಯಿತು? ಮೊದಲ ಹೆಜ್ಜೆ ಏನು ಮತ್ತು ತದನಂತರ ಅದನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದ್ರು? ಅವ್ರಿಗೆ ಜೀವನದಲ್ಲಿ ಒಂದು ಆಸೆ ಇತ್ತು, ನಾನು ಏನಾರು ಒಂದು ಮಾಡಬೇಕು ಅಂತ. ನನ್ನ ಹತ್ರ ಡಿಸ್ಕಷನ್ ಮಾಡೋವಾಗ ಅವ್ರ ತಂದೆದು ತುಂಬ ಕನಸುಗಳಿತ್ತು. ಅವರು ಒಂದು 7-8 ವರ್ಷದಿಂದನೇ ತೀರೋದ್ರು. ಅವ್ರಿಗೆ ಒಂದು ಕನಸಿತ್ತು ನನ್ನ ಹತ್ರ ಹೇಳೋರು, ಈ ಥರ ಎಲ್ಲ ಮಾಡಬೇಕು ಅಂತ ಸಮಾಜದಲ್ಲಿಂದ. ಆವಾಗ ಇದು ಬಂದಾಗ ಶಿಕ್ಷಣ ಸಂಸ್ಥೆ ಮಾಡೋಣ, ನಮ್ಮ ಕುಟುಂಬದಲ್ಲಿ ಎಲ್ಲ ಬಿಸ್ನೆಸ್ಸಲ್ಲಿ ಎಲ್ಲರೂ ಇದ್ದಾರೆ, ಶಿಕ್ಷಣ ಸಂಸ್ಥೆ ಮಾಡೋಣ, ಮಕ್ಳಿಗೆ ಹೆಲ್ಪ್ ಆಗಬೇಕು, ಸೊಸೈಟಿಗೆ ಸರ್ವಿಸ್ ಏನಾರು ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ ನಾವು ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡಿದಾಗ ಶಾಲೆ ಮಾಡಬೇಕು ಅಂತ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಬರೀ 36 ಜನ ಅಡ್ಮಿಷನ್ ತೊಗೊಂಡಿದ್ದು. ಇವತ್ತು ಇಡೀ ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಸೀಟ್ಸೇ ಇಲ್ಲ, ಎಲ್ಲ ಕ್ಲೋಸ್. ಈಗ ಅದಕ್ಕೋಸ್ಕರ ಇನ್ನೊಂದು ಹೊಸ ಬಿಲ್ಡಿಂಗ್ ಮಾಡಿದ್ದೀನಿ, ಕಾಲೇಜ್ ಮಾಡೋಣ ಅಂದ್ಬಿಟ್ಟು. ಹಂಗಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಕಾಲೇಜ್ ಯಾವಾಗ, ಯಾವ ಶೈಕ್ಷಣಿಕ ವರ್ಷದಿಂದ ಆರಂಭ ಆಗಿದೆ? 1 ಇಯರಲ್ಲಿ ಮಾಡೋಣ, 2027-28 ಮಾಡೋಣ ಅಂತ ರೆಡಿ ಆಗ್ತದೆ. ಏನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡೋಣ ಅಂತ ರೆಡಿ ಮಾಡಿ. ನಮ್ಮ ಪೇರೆಂಟ್ಸೇ ಒತ್ತಾಯ ಮಾಡ್ತಾ ಇದ್ದಾರೆ, ಮಾಡಿ ಬೇರೆ ಕಡೆ 2 ಲಕ್ಷ 2.5 ಲಕ್ಷ ಫೀಸ್ ಕಟ್ಟಬೇಕು, ನಮ್ಮ ಕೈಲಾಗಲ್ಲ, ನೀವು ಮಾಡಿ ಅಂತ ಇದ್ದಾರೆ. ಅದಕ್ಕೆ ಈ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರೊಸೀಜರಿಂದ ಅದನ್ನೆಲ್ಲ ಮಾಡ್ತೇವೆ. ನಾನು ನಿಮ್ಮನ್ನ ಆಫ್ ದ ರೆಕಾರ್ಡ್ ಮಾತಾಡಿಸುವಾಗ ತಾವು ಪದೇ ಹೇಳ್ತಾ ಇದ್ರಿ, ಪೇರೆಂಟ್ಸ್ ಕಣ್ಣೀರು ಹಾಕಬಾರ್ದು ಅಂತ. ಯಾಕೆ ಅದ್ರ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿ ತಾವು ಮಾತಾಡ್ತೀವಿ? ಈಗ ನನ್ನ ಫ್ರೆಂಡ್ಸ್ ಒಂದು 20 ಜನ ಇದ್ದಾರೆ ಅಂದರೆ 20 ಜನ ಫ್ರೆಂಡ್ಸ್ದು ಎಲ್ಲೋ ನಾವು ಕೂತಾಗ ಒಂದು ಮಾತು ಬಂದೇ ಬರುತ್ತೆ, ನಾನು ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಿಲ್ಲ, ಸ್ಕೂಲಿಂದ ಫೋನ್ ಬರ್ತಾ ಇದೆ, ಟ್ರಾನ್ಸ್ಪೋರ್ಟ್ ಫೀಸ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ. 2 ಲಕ್ಷ 1.5 ಲಕ್ಷ ಇಷ್ಟು ಫೀಸ್ ಇಟ್ಟರೆ ಅವ್ರಿಗೂ ಇವತ್ತು ಎಲ್ಲರಿಗೂ ಅಕಾಡೆಮಿಕ್ ಸಿಗ್ತಾ ಇರೋದು. ಹಂಗಾಗಿ ಈ ಪ್ರಾಬ್ಲಮ್ ಇರೋದ್ರಿಂದ ಡಿಸ್ಕಷನ್ ಮಾಡುವಾಗ ನಾನು ಯಾವಾಗಲೂ ಹ್ಯಾಪಿಯಾಗಿರ್ತೀನಿ, ನನ್ನ ಫ್ರೆಂಡ್ಸ್ ನನ್ನ ಸ್ಕೂಲಲ್ಲಿ ಇರೋರು ಹ್ಯಾಪಿಯಾಗಿರ್ತಾರೆ. ನಾರ್ಮಲ್ ಫೀಸಾಗಿ ಇಟ್ಟಿದ್ದೀವಿ, ಆ ಖರ್ಚನ್ನ ನೀವು ಎಕ್ಸ್ಟ್ರಾ ದುಡ್ಡನ್ನು ಮಕ್ಕಳಿಗೆ ಬೇರೆ ಆ್ಯಕ್ಟಿವಿಟೀಸ್ ಕೊಡಿಸಿ, ಬೇರೆ ಎಂಜಾಯ್ ಮಾಡಿಸಿ, ಫಾರಿನ್ ಟೂರ್ಗೆ ಹೋಗಿ ಅವ್ರ ಹೆಸರಲ್ಲಿ ಏನೋ ಒಂದು ಗೋಲ್ಡ್ ತೆಗೀರಿ, ಈ ರೀತಿ ಟೂರ್. ನಿಮ್ಮ ಮಕ್ಕಳಂದ್ರೆ ನಿಮ್ಮ ಮಕ್ಕಳಲ್ಲ, ಶಾಲೆಯ ಮಕ್ಕಳಿಗೆ ಫಾರಿನ್ ಟ್ರಿಪ್ ವರ್ಷಕ್ಕೊಂದ್ಸಲಿ ಅಂತ ಏನೋ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಸ್ವಲ್ಪ. ನನ್ನ ಆಸೆ, ನಾನು ಶಾಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರಿಂದನೇ ಅಕ್ಕಪಕ್ಕದಲ್ಲೆಲ್ಲ ಸ್ಟಡಿ ಟ್ರಿಪ್ ಕಾಮನ್ ಆಗಿ ಹೋಗ್ತಾ ಇರ್ತೀವಿ, ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆವತ್ತೇ ನಾನು ಡಿಸೈಡ್ ಮಾಡಿ, ಫಸ್ಟ್ ಇಯರ್ 36 ಮಕ್ಕಳಿದ್ದಾಗ ಐ ಡಿಸೈಡೆಡ್, ನರ್ಸರಿ LKG ಮಕ್ಕಳೇನೋ 1 ಡೇ ಫ್ಲೈಟ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಮಿಡ್ನೈಟ್ ಕರ್ಕೊಂಡು ಹೋಗ್ತೀವಿ, ತಿರ್ಗಾ ಮಿಡ್ನೈಟ್ ಕರ್ಕೊಂಡು ಬಂದ್ಬಿಡ್ತೀವಿ. 1 ಡೇ ಫ್ಲೈಟ್ ಟ್ರಿಪ್ ಮಾಡ್ತೀವಿ. ಪೇರೆಂಟ್ಸೇ ಹ್ಯಾಪಿಯಾಗಿ ಅದಕ್ಕೆ ಫೀಸ್ ಕಟ್ತಾರೆ, ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಡೈರೆಕ್ಟ್ ಫ್ಲೈಟು. ಅಲ್ಲಿ ಏನೇನು ವೆಕೇಷನ್ಸ್ಗೆ ಏನೇನು ಏರ್ಪಾಟ್ ಮಾಡಬೇಕಾಗಿತ್ತು ಎಲ್ಲ ಏರ್ಪಾಟ್ ಮಾಡಿರ್ತೀವಿ, ಒಂದು 10 ವಿಸಿಟ್ ಮಾಡಿಸ್ತೀವಿ, ಆರಾಮ ಹ್ಯಾಪಿಯಾಗಿ ಫ್ಲೈಟ್ ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ. ಅದ್ರ ಜವಾಬ್ದಾರಿ ಜಾಸ್ತಿ, ಯಾಕೆಂದ್ರೆ ಒಂದು ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂದ್ರೇನೆ ತಲೆ ಕೆಳಗಾಗ್ಬಿಡುತ್ತೆ ಮಕ್ಕಳನ್ನ ನಿಭಾಯಿಸೋದು.
ಅದು ಫ್ಲೈಟಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್? ಪೇರೆಂಟ್ಸ್ಗೆ ಏನಾಗಿದೆ ಮೇಡಮ್, ನಮ್ಮ ಮಕ್ಕಳನ್ನ ಪಕ್ಕದ ಮನೆಗೆ ಕಳಿಸಿದ್ರೆ ಇಲ್ಲ ಬೇರೆ ಮನೆಗೆ ಕಳಿಸಿದ್ರೆ ನೆಮ್ಮದಿ ಇರಲ್ಲ. ಆದರೆ ನಮ್ಮ ಸ್ಕೂಲ್ ಪೇರೆಂಟ್ಸು ನಮ್ಮ ಶಾಲೆಗೆ ಬಂದಮೇಲೆ ನೆಮ್ಮದಿಯಾಗಿರ್ತಾರೆ. ನಾನು ಅವ್ರಿಗೆ ಹೇಳೋದು, ಒಂದು ಸೊಳ್ಳೆ ಕಚ್ಚೋಕ್ಕೂ ಬಿಡಲ್ಲ, ಒಂದು ಮಗು ಪ್ರಾಬ್ಲಮ್ ಆಗೋಕ್ಕೂ ಬಿಡಲ್ಲ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರ್ತೀವಿ. ಯಾವಾಗ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತೀವಿ. ಅವ್ರ ಪೇರೆಂಟ್ಸ್ ಹೇಳ್ತಾರೆ, ಬೇರೆ ಸ್ಕೂಲಲ್ಲಿ ಬಂದರೆ 2 ದಿವಸ ಅಪಾಯಿಂಟ್ಮೆಂಟ್ ತೊಗೊಂಬಂದು. ರಿಯಲಿ ಪ್ರಿನ್ಸಿಪಲ್ನ ಭೇಟಿ ಆಗಬೇಕು ಅಂತಂದ್ರೆ ಒಂದು 4-5 ತಾಸು ಕಾಯಬೇಕು. ನಾನು ಅನುಭವಿಸಿದ್ದೀನಿ ಸರ್, ಫ್ರಸ್ಟ್ರೇಟ್ ಆಗಿ ಹೋಗಿದ್ದೀನಿ ನಾನು, ಮೇರಾ ನಂಬರ್ ಕಬ್ಬಾಯೇಗ ಅಂತ. ನಾವು ಪೇರೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ವಿ ಡೋಂಟ್ ಹ್ಯಾವ್ ಅದರ್ ಜಾಬ್. ಪೇರೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅವರು ಅವ್ರದ್ದು ಒಂದು ದಿವಸಕ್ಕೆ 1,000 1,500 ದುಡಿತಾ ಇರ್ತಾರೆ. ಅವರೆಲ್ಲೋ ರಜಾಗೆ ಬರೋದು ಬೇಡ, ಅದಕ್ಕೋಸ್ಕರ ನಾನು ಒಂದು ಫ್ಯಾಮಿಲಿ ಗ್ರೂಪ್ ಮಾಡಿದ್ದೀನಿ. ಪ್ರತಿ ಒಂದು ಮಗುಗೂ ಫ್ಯಾಮಿಲಿ ಗ್ರೂಪ್ ಇದೆ. ಅವ್ರಿಗೆ ಏನು ತೊಂದಿದ್ರು ಫ್ಯಾಮಿಲಿ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ವಿತಿನ್ 30 ಸೆಕೆಂಡ್ಸಲ್ಲಿ ರಿಪ್ಲೈ ಮಾಡ್ತೀವಿ ನಾವು. ಫ್ಯಾಮಿಲಿ ಗ್ರೂಪ್ ಮಾಡಿದ್ವಿ. ಅದರಲ್ಲಿ ಪ್ರಿನ್ಸಿಪಲ್ ಮೇಡಮ್ ಇರ್ತಾರೆ, ನಾನು ಇರ್ತೀನಿ, ನಮ್ಮ ಅಡ್ಮಿನ್ ಗ್ರೂಪ್ ಇರ್ತಾರೆ, ಕೋಆರ್ಡಿನೇಟರ್ಸ್ ಇರ್ತಾರೆ, ವೈಸ್ ಪ್ರಿನ್ಸಿಪಲ್ ಇರ್ತಾರೆ, ಎಲ್ಲ ಫೆಸಿಲಿಟಿ ಮಾಡಿದ್ವಿ. ಟೆನ್ಷನ್ನೇ ತೊಗೊಳಂಗಿಲ್ಲ ಅವರು. ಎಲ್ಲನೇ ಇರಲಿ, 10 ಕಿಲೋಮೀಟರ್ ದೂರದಿಂದ ನಮ್ಮ ಸ್ಕೂಲಿಗೆ ಬರ್ತಾರೆ ಮೇಡಮ್. 10 ಕಿಲೋಮೀಟರ್ಸ್ ದೂರದಿಂದ ಬರ್ತಾರೆ. ಅಲ್ಲಿ ಬೇಕಾದಂಥ ಪ್ರತಿಷ್ಠಿತ ಶಾಲೆಗಳಿದೆ, ಇದ್ದರೂ ಕೆಲವರು ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಆ ನೆಮ್ಮದಿ, ಇದು ಸೆಕೆಂಡ್ ಫ್ಯಾಮಿಲಿ ಅವ್ರಿಗೆ. ಹಾಗಾಗಿ ಈ ಶಾಲೆಯ ಕಾಂಪೌಂಡ್ ಒಳಗಡೆ ಮಕ್ಕಳು ಬಂದು ಬಿಟ್ರೆ ಇನ್ನು ನನ್ನ ಜವಾಬ್ದಾರಿ ಮುಗೀತು, ಮತ್ತೆ ನನ್ನ ಮಗು ನನ್ನ ಮನೆಗೆ ಬರೋವರೆಗೂ ಅನ್ನುವಂಥ ಒಂದು ಆ ನೆಮ್ಮದಿ. ಪ್ರೀತಿ ನಾವು ಪೇರೆಂಟ್ಸ್ಗೂ ಕೊಡ್ತೀವಿ ಮೇಡಮ್. ಹಂಗಾಗಿ ಆ ಬಾಂಡಿಂಗ್ ಚೆನ್ನಾಗಿದೆ ನಮ್ಮಲ್ಲಿ. ಸೊ ತುಂಬ ಕನಸುಗಳು ಹೊತ್ಕೊಂಡು ತಾವು ಇದನ್ನ ಆರಂಭ ಮಾಡಿದ್ರಿ. ಇನ್ನು ಫ್ಯೂಚರ್ ಪ್ಲಾನ್ಸ್ ಏನೇನಿದೆ? ಅಫ್ಕೋರ್ಸ್ ಫಸ್ಟ್ PU ಸೆಕೆಂಡ್ PU ಮಾಡ್ತೀವಿ ಅಂತ ಹೇಳಿದ್ರಿ. ಇನ್ನು ಫ್ಯೂಚರಲ್ಲಿ ಇನ್ನೂ ಈ ಶಿಕ್ಷಣ ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು, ತುಂಬ ವಿಸ್ತರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದೆ ಮೇಡಮ್. ನನಗೆ ದೊಡ್ಡ ಕಾನ್ಸೆ ಇನ್ನೊಂದು 7-8 ವರ್ಷದಿಂದ ಇದೆ. ನನ್ನ ಸ್ಕೂಲ್ ಮಕ್ಕಳಿಗೆ ನಾನೇ ಪ್ರೊಡ್ಯೂಸರ್ ಆಗಬೇಕು. ಯಾರ ಹತ್ರ ದುಡ್ಡು ತೊಗೊಂಡಿರ ನಮ್ಮ ಸ್ಕೂಲಲ್ಲಿ ಬರೋ ಆದಾಯದಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ತೊಗೊಬೇಕು ನಮ್ಮ ಸ್ಕೂಲ್ ಮಕ್ಕಳು. ಅದಕ್ಕೆ ತಕ್ಕಂತೆ ನಾನು ಒಂದು ಪಿಕ್ಚರ್ ಮಾಡಬೇಕು ಅನ್ನೋದ್ರಿಂದ ಒಂದು ಕನ್ಸಿಟ್ಕೊಂಡು ಮಾಡ್ತಾಯಿದ್ದೀನಿ. ಕಾಲೇಜ್ ಓಪನ್ ಆದಮೇಲೆ ಮಾಡ್ತೀನಿ ಮೇಡಮ್. ಅದ್ರಲ್ಲಿ ನಂದೊಂದು ಪಾತ್ರ ಇದೆ. 200% ನೀವು ಬರ್ತೀನಿ ಅಂದರೆ 200% ಮೇಡಮ್. ತುಂಬ ಖುಷಿ. ಇವತ್ತು ನಿಮ್ಮ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ವೈಬ್ರೇಷನ್ಸ್, ಖುಷಿ, ಸಂತೋಷ. ನನ್ನ ಹತ್ರ ಅಕೌಂಟಲ್ಲಿ 2 ಕೋಟಿ ಇದ್ರೂ ಸಂತೋಷ ಬರ್ತಿರ್ಲಿಲ್ವನೋ, ನಿಮ್ಮ ಹತ್ರ ಕೂತ್ ಮಾತಾಡ್ತಾ ಇರೋದು ಅದು ಸಂತೋಷ ಇದೆ ಮೇಡಮ್. ತಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಎತ್ತೆತ್ತರಕ್ಕೆ ಬೆಳೀಲಿ, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬ ಒಳ್ಳೆಯ ಪ್ರತಿಭೆಗಳು ಹೊರಹೊಮ್ಮಲಿ, ಮತ್ತು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದವರು ಮುಂದಿನ ದಿನಗಳಲ್ಲಿ ಈ ನಾಡಿನ ಸತ್ಪ್ರಜೆಗಳಾಗಿ ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿ. ಸಮಾಜಕ್ಕೆ ಆ ಮೂಲಕ ತಾವು ಕೊಡ್ತಾ ಇರುವಂತಹ ತಮ್ಮ ಕೊಡುಗೆ ಏನಿದೆ ಅದು ಇನ್ನಷ್ಟು ವಿಸ್ತರಿಸಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಿದ್ರಿ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಇರಲಿ. ನೀವು ನಮ್ಮ ಥರ ಶಾಲೆಗೆ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಈ ಪ್ರೋತ್ಸಾಹನೇ ನಮ್ಮ ಉತ್ತುಂಗಕ್ಕೆ ಮೇಲೆ ಕರ್ಕೊಂಡು ಹೋಗೋದು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ದಂಪತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ಸ್. ಈ ರೀತಿಯಾದಂಥ ಗೇಮ್ ಚೇಂಜರ್ಸ್ ಸಾಧನೆ ಮಾಡಿರೋರು ಭಾಳಷ್ಟು ಜನ ಇದ್ದಾರೆ. ಸಾಧನೆ ಯಾರಪ್ಪನ ಮನೆಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಸಾಧಿಸುವಂಥ ಛಲ ಇರಬೇಕು, ಹುಮ್ಮಸ್ಸು ಇರಬೇಕು. ಒಬ್ಬ ಹೆಣ್ಮಗಳಾಗಿ ತನ್ನ ತಂದೆಯ ಪ್ರೋತ್ಸಾಹದಿಂದ, ತನ್ನ ತಂದೆಯೇ ಕೊಟ್ಟಂಥ ಮಾರ್ಗದರ್ಶನದ ಮೂಲಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇನ್ನಷ್ಟು ಇದನ್ನು ವಿಸ್ತರಿಸಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕೆನ್ನುವಂತಹ ಹಂಬಲ ಇರುವಂತಹ ಡಿಂಪಲ್ ಮತ್ತು ಅವರ ಪತಿ ಮಹೇಶ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.